ಸಿನಿಮಾ ಸ್ಟೈಲ್ನಲ್ಲಿ ಯುವಕನ ಅಪಹರಣಕ್ಕೆ ಯತ್ನವನ್ನ ಮಾಡಲಾಗಿದೆ. ಬನ್ನೇರುಘಟ್ಟ ಮುಖ್ಯ ರಸ್ತೆ ಇಂಡ್ಲವಾಡಿ ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ ಇದು. ಸಿನಿಮಾ ಸ್ಟೈಲ್ನಲ್ಲಿ ಯುವಕನನ್ನ ಅಪಹರಣ ಮಾಡಲಿಕ್ಕೆ ಯತ್ನವನ್ನ ಮಾಡಿದ್ದಾರೆ. ಬನ್ನೇರುಘಟ್ಟ ಮುಖ್ಯ ರಸ್ತೆ ಇಂಡ್ಲವಾಡಿ ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ ಇದು. ರಸ್ತೆಯಲ್ಲೇ ಹಲ್ಲೆ ನಡೆಸಿ ಕಿಡ್ನಾಪ್ಗೆ ಗ್ಯಾಂಗ್ ಯತ್ನವನ್ನ ಮಾಡಿದೆ. 3 ಬೈಕ್ 1 ಕಾರಿನಲ್ಲಿ ಬಂದಿದ್ದಂತಹ ಗ್ಯಾಂಗ್ ಇದು. ಸುಮಾರು 8 ಜನರ ಗ್ಯಾಂಗ್ನಿಂದ ಅಪಹರಣಕ್ಕೆ ಯತ್ನವನ್ನ ಮಾಡಲಾಗಿದೆ. ಯುವಕನಿಗೆ ಹಲ್ಲೆ ನಡೆಸಿ ಕಾರಲ್ಲಿ ಹಾಕಿಕೊಳ್ಳಲು ಯತ್ನ ಮಾಡಿದ್ದಾರೆ. ಆಪರೇಷನ್ ಆಗಿದೆ ಬಿಟ್ಟು ಬಿಡಿ ಅಂದ್ರೂ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಕಿಡ್ನಾಪರ್ಸ್ನಿಂದ ತಪ್ಪಿಸಿಕೊಳ್ಳಲು ಯುವಕ ಪ್ರಯತ್ನ ಮಾಡಿದ್ನಂತೆ. ಕಿರುಚಾಡಿ ಕೇಳ್ಕೊಂಡ್ರು ಕೂಡ ಬಿಡದ ಪುಡಿ ರೌಡಿಗಳ ಗ್ಯಾಂಗ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಯನ್ನ ನಡೆಸಿದ್ದಾರೆ ರಕ್ಕಸರು. ಜನರು ಜಮಾಯಿಸ್ತಾ ಇದ್ದಂತೆ ಯುವಕನನ್ನ ಬಿಟ್ಟಿದ್ದಾರೆ ಪುಂಡರು. ಅಪಹರಣಕ್ಕೆ ಯತ್ನಿಸಿದ್ದು ಯಾಕೆ ಅನ್ನೋದು ಬಹಳ ಸಸ್ಪೆನ್ಸ್ ಆಗಿ ಉಳಿದಿದೆ. ಕಾರು ಮತ್ತು ಬೈಕ್ಗಳಲ್ಲಿ ಎಸ್ಕೇಪ್ ಆದ ಪುಡಿ ರೌಡಿಗಳು. ಆನೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಸಿನಿಮಾ ಸ್ಟೈಲ್ನಲ್ಲಿ ಯುವಕನನ್ನ ಅಪಹರಣ ಮಾಡಲಿಕ್ಕೆ ಯತ್ನ ಮಾಡಿದ್ದಾರೆ. ಬನ್ನೇರುಘಟ್ಟ ಮುಖ್ಯ ರಸ್ತೆ ಇಂಡ್ಲವಾಡಿ ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ ಇದು. ರಸ್ತೆಯಲ್ಲೇ ಹಲ್ಲೆ ನಡೆಸಿ ಕಿಡ್ನಾಪ್ಗೆ ಗ್ಯಾಂಗ್ ಯತ್ನ ಮಾಡಿತ್ತಂತೆ. 3 ಬೈಕ್ 1 ಕಾರಿನಲ್ಲಿ ಬಂದಿದ್ದಂತಹ ಗ್ಯಾಂಗ್ ಸುಮಾರು 8 ಜನರ ಗ್ಯಾಂಗ್ನಿಂದ ಅಪಹರಣಕ್ಕೆ ಯತ್ನವನ್ನ ಮಾಡಲಾಗಿದೆ. ಯುವಕನಿಗೆ ಹಲ್ಲೆ ನಡೆಸಿ ಕಾರಲ್ಲಿ ಹಾಕಿಕೊಳ್ಳಲು ಯತ್ನ ಮಾಡಿದ್ದಾರೆ. ಆಪರೇಷನ್ ಆಗಿದೆ ಬಿಟ್ಟು ಬಿಡಿ ಅಂದ್ರೂ ಕೂಡ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಕಿಡ್ನಾಪರ್ಸ್ನಿಂದ ತಪ್ಪಿಸಿಕೊಳ್ಳಲು ಯುವಕ ಪ್ರಯತ್ನ ಮಾಡಿದ್ದಾನೆ. ಕಿರುಚಾಡಿ ಕೇಳ್ಕೊಂಡ್ರು ಬಿಡದ ಪುಡಿ ರೌಡಿಗಳ ಗ್ಯಾಂಗ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ರಕ್ಕಸರು ಹಲ್ಲೆಯನ್ನ ನಡೆಸಿದ್ದಾರೆ. ಸಿನಿಮಾ ಸ್ಟೈಲ್ನಲ್ಲಿ ಯುವಕನನ್ನ ಅಪಹರಣ ಮಾಡಲಿಕ್ಕೆ ಯತ್ನ ಮಾಡಿದ್ದಾರೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಕಿಡ್ನಾಪ್ ಮಾಡಲಿಕ್ಕೆ ಯತ್ನ ಮಾಡ್ತಾ ಇದ್ದಾರೆ ಅಂತ. ಆ ಯುವಕ ಕಿರ್ಚಾಡಿದ್ದಾನೆ. ಕಿರ್ಚಾಡಿದ ನಂತರ ಅಲ್ಲಿ ಸ್ಥಳೀಯರು ಬಂದ ತಕ್ಷಣ ಆತನನ್ನ ಬಿಟ್ಟು ಹೋಗಿದ್ದಾರೆ. ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿ ಆ ಒಂದು ಯುವಕನನ್ನ ಕಾರಿನಲ್ಲಿ ಕೂರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಹಲ್ಲೆ ಕೂಡ ಮಾಡಿದ್ದಾರೆ, ಥಳಿತ ಕೂಡ ಮಾಡಿದ್ದಾರೆ. ಮನಸ್ಸೋ ಇಚ್ಛೆಯಲ್ಲಿ ಥಳಿಸ್ತಾ ಇರೋದು ಕೂಡ ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಸದ್ಯಕ್ಕೆ ಯಾವ ಕಾರಣಕ್ಕೆ ಕಿಡ್ನಾಪ್ ಮಾಡಲಿಕ್ಕೆ ಯತ್ನ ಮಾಡಿದ್ರು, ಏನೆಲ್ಲ ಮಾಹಿತಿ ಸಿಕ್ಕಿದೆ? ಜೊತೆಗೆ ಆ ಪುಡಿ ರೌಡಿಗಳು ಯಾರು ಎಂಬ ಮಾಹಿತಿ ಏನಾದ್ರೂ ಸಿಕ್ಕಿದ್ಯಾ ರಾಮು? ಖಂಡಿತವಾಗ್ಲೂ ಸಾಹಿತ್ಯ ಈ ಒಂದು ಸಿನಿಮಾ ಸ್ಟೈಲ್ ಅಲ್ಲಿ ಒಂದು ಕಿಡ್ನಾಪ್ಗೆ ಯತ್ನ ನಡೆದಿರುವಂತದ್ದು ಬೆಂಗಳೂರು ಹೊರವಲಯದ ಏನು ಆನೇಕಲ್ ಬನ್ನೇರುಘಟ್ಟ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಏನು ಬೆಂಗಳೂರು ಹೊರವಲಯದ ಇಂಡ್ಲವಾಡಿ ಕ್ರಾಸ್ ಬಳಿ 3 ಬೈಕ್ ಹಾಗೂ ಕಾರ್ನಲ್ಲಿ ಬಂದಂತ ಆಗಂತಕರು ಸುಮಾರು 7-8 ಜನರಿಂದ ಸೇರಿದಂತ ಆಗಂತಕರಿಂದ ಒಂದು ಕಿಡ್ನಾಪ್ಗೆ ಆಗುವಂತದ್ದು. ಏನು ಯುವಕರೆಲ್ಲ ಒಂದು ಆಪರೇಷನ್ ಆಗಿದೆ ಬಿಡು ಅನ್ನುವಂತ ಕಾರಣ ನೀಡಿದ್ರು ಸಹಿತ ಬಿಡದೆ ಒಂದು ಕಾರ್ನಲ್ಲಿ ಎತ್ತಾಕೊಂಡು ಹೋಗಿರುವಂತ ಘಟನೆ ಈಗಾಗಲೇ ಆಗಿರುವಂತದ್ದು. ಕಾರದ ಪುಡಿ ಹಚ್ಚಿ ಒಂದು ಗ್ಯಾಂಗ್ ನಿಂದ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಿಡ್ನಾಪ್ಗೆ ಯತ್ನ ಆಗಿರುವಂತದ್ದು. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿದಂತ ಗ್ಯಾಂಗು
ಈ ಒಂದು ಕಿಡ್ನಾಪ್ ನಲ್ಲಿ ಭಾಗಿಯಾಗುವಂತದ್ದು. ಇನ್ನು ಏನು ಈ ಒಂದು ಭಾಗದಲ್ಲಿ ಕಾರು ಬೈಕ್ಗಳ ನಡುವೆ ಒಂದು ಬಂದಂತ ಗ್ಯಾಂಗ್ ನಿಂದ ಒಂದು 8 ಜನರ ಮೇಲೆ ಒಂದು ಏಕಾಏಕಿ ಒಂದು ಕಿಡ್ನಾಪ್ ನಡೆಸಿಕೊಂಡು ಹೋಗುವಂತದ್ದು. ಇನ್ನು ಏನು ಈ ಒಂದು ಪ್ರಕರಣದಲ್ಲಿ ಆನೇಕಲ್ ಪೊಲೀಸರು ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡು ಒಂದು ತನಿಖೆ ಮುಂದುವರಿಸಿದ್ದಾರೆ. ಕಿಡ್ನಾಪ್ಗೆ ನಿಖರ ಕಾರಣ ಏನು ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂತದ್ದು. ಇನ್ನು ಏನು ಒಂದು ಈ ಆನೇಕಲ್ ಭಾಗದಲ್ಲಿ ಒಂದು ಪುಡಿ ರೌಡಿಗಳ ಅಟ್ಟಹಾಸ ಮತ್ತೆ ರೌಡಿಸಂಗೆ ಹೆಚ್ಚಿನ ಆದ್ಯತೆ ನೀಡ್ತಿರುವಂತ ನಿಟ್ಟಿನಲ್ಲಿ ಈ ಒಂದು ಘಟನೆ ಸಾಕ್ಷಿ ಆಗಿರುವಂತದ್ದು. ಒಟ್ಟಾರೆಯಾಗಿ ಪೊಲೀಸರು ಈ ಒಂದು ವ್ಯಕ್ತಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕು ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಒಂದು ಒತ್ತಾಯ ಕೇಳಿ ಬರ್ತಾ ಇರುವಂತದ್ದು. ಇನ್ನಾದ್ರೂ ಪೊಲೀಸರು ಕಾದು ನೋಡ್ಬೇಕಾಗಿದೆ. ಏನು ಒಂದು ಪೊಲೀಸರು ಈ ಒಂದು ಕಿಡ್ನಾಪರ್ಸ್ ವಿರುದ್ಧ ಒಂದು ಸಮರ ಸಾರ್ತಾರೋ ಇಲ್ಲೋ ಅನ್ನೋಂಥದ್ದು ಕಾದು ನೋಡ್ಬೇಕಾಗಿದೆ ಅಂತಾನೆ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರಾಮು ನಿಮ್ಮೆಲ್ಲ ಮಾಹಿತಿಗಾಗಿ. ನಾನು ಏನು ಮಾತಾಡಿಲ್ಲ ನಂಗೆ ಆಪರೇಷನ್ ಆಗಿದೆ ಬ್ರೋ, ನಂಗೆ ಆಪರೇಷನ್ ಆಗಿದೆ. ನಾನು ಏನು ಮಾತಾಡಿಲ್ಲ ನಂಗೆ ಆಪರೇಷನ್ ಆಗಿದೆ ಬ್ರೋ, ನಂಗೆ ಆಪರೇಷನ್ ಆಗಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಒಂದು ಕಿಡ್ನಾಪ್ ಮಾಡ್ತಾ ಇದ್ದಾರೆ ಅಂತ. ಇತ್ತೀಚೆಗೆ ಈ ರೀತಿಯ ಪುಡಿರೌಡಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಇದಕ್ಕೆ ಪೊಲೀಸರು ಕಡಿವಾಣ ಹಾಕಲೇಬೇಕಾಗಿದೆ. ಯಾಕೆಂತಂದ್ರೆ ರಸ್ತೆಯಲ್ಲಿ ಓಡಾಡಬೇಕು ಅಂದ್ರೆ ಭಯ ಆಗುತ್ತೆ. ಈ ರೀತಿಯ ಪುಡಿರೌಡಿಗಳು ಎಲ್ಲಿ ಅಡ್ಡ ಹಾಕಿಬಿಡ್ತಾರೋ ಅಂತ. ಸದ್ಯಕ್ಕೆ ನೀವು ಗಮನಿಸ್ತಾ ಇದ್ದೀರಾ, ಆ ಯುವಕ ಬೇಡ್ಕೊಳ್ತಾ ಇದ್ದಾರೆ, ಆಪರೇಷನ್ ಆಗಿದೆ ಗುರು, ಆಪರೇಷನ್ ಆಗಿದೆ ಬ್ರೋ, ಬಿಟ್ಬಿಡಿ ಬ್ರೋ ಅಂತ ಕೇಳ್ತಾ ಇದ್ದಾರೆ. ಅಷ್ಟೆಲ್ಲ ಕೇಳಿದ್ರು ಕೂಡ ಮನುಷ್ಯತ್ವ ಅನ್ನೋದೇ ಇಲ್ಲ ಈ ಪುಡಿರೌಡಿಗಳಿಗೆ. ಮನುಷ್ಯತ್ವ ಇಲ್ಲದೆ ಇರೋ ಕಾರಣನೇ ರೌಡಿಸಮ್ಗೆ ಇಳ್ದಿರ್ತಾರೆ ಈ ಪುಡಿರೌಡಿಗಳು. ಇವ್ರಿಗೆ ಯಾವಾಗ ಬ್ರೇಕ್ ಹಾಕ್ತಾರೆ ಪೊಲೀಸರು, ಆಗ ಈ ರೀತಿಯ ಪ್ರಕರಣಗಳು, ಕ್ರೈಮ್ ರೇಟ್ ಕಡಿಮೆ ಆಗುತ್ತೆ. ನೀವು ಕಾರನ್ನು ಕೂಡ ಗಮನಿಸ್ತಾ ಇದ್ದೀರಾ. KA05AH0604 ಈ ಒಂದು ಕಾರಿನಲ್ಲಿ ಕಿಡ್ನಾಪ್ಗೆ ಯತ್ನವನ್ನ ಮಾಡಿದ್ದಾರೆ ಪೊಲೀಸರು. ಸದ್ಯಕ್ಕೆ ಈ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಆ ಒಂದು ಕಾರ್ ನಂಬರ್ ಅನ್ನ ಆಧರಿಸಿ ಆ ಒಂದು ಕಾರ್ ಯಾರಿಗೆ ಸಂಬಂಧಪಟ್ಟಿದ್ದು, ಕಾರಿನ ಮೂಲ ಏನು ಅದನ್ನ ತಿಳ್ಕೊಂಡ್ರೆ ಅದಾದ ನಂತರ ಈ ಪೊಡಿ ರೌಡಿಗಳಿಗೆ ಆ ಒಂದು ಕಾರ್ ಯಾವ ರೀತಿ ಸಿಕ್ತು, ಏನಾದ್ರೂ ಕದ್ಕೊಂಡು ಬಂದಿದ್ರಾ ಅಥವಾ ಅವರಿಗೆ ಸಂಬಂಧಪಟ್ಟಿದ್ದ, ಅದೆಲ್ಲವನ್ನು ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ಇನ್ನು ಯೆಲ್ಲೋ ಬೋರ್ಡ್ ಕೂಡ ಇದೆ, ಗಮನಿಸ್ತಾ ಇರಬಹುದು, ಯೆಲ್ಲೋ ಬೋರ್ಡ್ ಕಾರ್ ಅದು. ಹಾಗಾಗಿ ಸದ್ಯಕ್ಕೆ ಪೊಲೀಸರು ಯಾವ ರೀತಿ ಒಂದು ಪ್ರಕರಣವನ್ನ ಎಷ್ಟು ಸೀರಿಯಸ್ ಆಗಿ ಒಂದು ಪರಿಗಣಿಸಿ ಒಂದು ಪ್ರಕರಣವನ್ನ ಭೇದಿಸ್ತಾರೆ ಅಂತ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಆ ಯುವಕ ಬೇಡ್ಕೊಳ್ತಾ ಇದ್ದಾರೆ, ಬ್ರೋ ನನ್ಗೆ ಆಪರೇಷನ್ ಆಗಿದೆ ಬ್ರೋ, ಬಿಟ್ಬಿಡಿ ಬ್ರೋ ಅಂತ. ಅಷ್ಟೆಲ್ಲ ಬೇಡ್ಕೊಂಡ್ರು ಕೂಡ ಯಾವ ರೀತಿ ಹಲ್ಲೆ ಮಾಡ್ತಾ ಇದ್ದಾರೆ ನೋಡಿ. ಮನುಷ್ಯತ್ವ ಅನ್ನೋದು ಇವ್ರಿಗಿಲ್ಲ. ಸದ್ಯಕ್ಕೆ ಪೊಲೀಸರು ಈಗಲಾದ್ರೂ ಎಚ್ಚೆತ್ಕೊಂಡು ಈ ರೀತಿಯ ಘಟನೆಗಳು ನಡೆಯದಂತೆ ಸದ್ಯಕ್ಕೆ ಕೆಲವೊಂದಿಷ್ಟು ಕ್ರಮವನ್ನು ಕೂಡ ಜರುಗಿಸಬೇಕಾಗತ್ತೆ.